ಹೆಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಅಡುಗೆ ಮನೆ. ಇಲ್ಲಿ ನೋಡಿ, ಸಬ್ಸಿ ಪಲ್ಯನ ತೊಗೊಂಡಿದ್ದೀನಿ ಇವತ್ತು ನಾನು. ಇದ್ರದ್ದು ಇನ್ನೊಂದು ರೆಸಿಪಿನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಈ ಸಬ್ಸಿ ಪಲ್ಯನ ಚೆನ್ನಾಗಿ 2-3 ಸರ್ತಿ ನಾನಿಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಚೆನ್ನಾಗಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡೋಣ. ನಾನು ಸಬ್ಸಿ ಪಲ್ಯನ ಎಳೆದು ತೊಗೊಂಡಿದ್ದೀನಿ. ಸ್ವಲ್ಪ ಬಿರಿಸಿದ್ರೆ ಏನಾಗುತ್ತೆ, ಅದು ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ನೀವು ತೊಗೊಳ್ಳುವಾಗ ನೋಡ್ಕೊಂಡು ತೊಗೊಳ್ಳಿ. ಎಳೆದಿದ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸೈಡ್ ಇಟ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನಿಲ್ಲಿ 4-5 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಅದ್ರಕನ್ನ ಹಾಕೊಳ್ಳೋಣ. ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ಜೀರಿಗೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕೋದೇನೆ ಒಂದು ಸ್ವಲ್ಪ ಸಾಫ್ಟ್ ಪೇಸ್ಟಾಗಿ ಮಾಡ್ಕೊಂಡು ಬರೋಣ. ನೋಡಿ, ನಾನು ಈ ಥರ ಪೇಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಸ್ವಲ್ಪ ಪಕ್ಕಕ್ಕಿಡೋಣ. ನಾನಿವಾಗ ಸಬ್ಸಿ ಪಲ್ಯನ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಬಟ್ಲದಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಜರಡಿ ಮಾಡಿಕೊಂಡೇ ತೊಗೊಂಡಿದ್ದೀನಿ. ಇಷ್ಟು ಸಾಕು ಅನಿಸುತ್ತೆ. ಸಬ್ಸಿ ಪಲ್ಯ ಸ್ವಲ್ಪ ಜಾಸ್ತಿ ಆದರೆ ಏನು ಪರವಾಗಿಲ್ಲ, ಟೇಸ್ಟು ಚೆನ್ನಾಗೇ ಬರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಇವಾಗ ತಾನೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಬಿಸಿನೀರನ್ನ ಡೈರೆಕ್ಟಾಗಿ ಜಾರ್ನಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಪೇಸ್ಟ್ ಉಳ್ಕೊಂಡಿತ್ತಲ್ವ, ಅದು ವೇಸ್ಟ್ ಆಗೋಲ್ಲ ಅಂತ ಹೇಳಿ ಅದಕ್ಕೆ ನಾನು ಹಾಕ್ಕೊಂಡು ಒಂದು ಸ್ವಲ್ಪನೇ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ಜೋಳದ ಹಿಟ್ಟು ಸ್ವಲ್ಪ ಬೀಸ್ಕೊಂಡು ಬಂದಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಜಿಗಿ ಹೋಗುತ್ತಲ್ವ, ಅದಕ್ಕಾಗಿ ಇಲ್ಲಿ ನಾನು ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮದು ಫ್ರೆಶ್ ಜೋಳದ ಹಿಟ್ಟಿತ್ತು ಅಂತಂದರೆ ಅದಕ್ಕೆ ನೀವು ಸ್ವಲ್ಪ ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೋಬೋದು. ನಾರ್ಮಲಾಗಿ ಮಕ್ಕಳು ಸಬ್ಸಿ ಪಲ್ಯ ಮತ್ತು ರೊಟ್ಟಿ ತಿನ್ನೋಕೆ ಅಂತಾರೆ. ಆ ಸಂಬಂಧಾಗಿ ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳು ಕೇಳಿ ತಿಂತಾರೆ. ಸಬ್ಸಿ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಈ ಹದಕ್ಕೆ ಬಂದಿದೆ. ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬ ತೆಳುನೂ ಇಲ್ಲ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಮಿತ್ಕೊಳ್ಳೋಣ. ಇದನ್ನು ನೆನೆಸೋದೇನು ಬೇಡ, ಯಾಕಂದರೆ ಇದು ಜೋಳದ ಹಿಟ್ಟು ಆಗಿರೋದ್ರಿಂದ ನೆನೆಸಿದ್ರೆ ಅಳಸಾಗುತ್ತಾ ಹೋಗುತ್ತೆ. ಅದಕ್ಕಾಗಿ ಇವಾಗಲೇ ನೀವು ಡೈರೆಕ್ಟಾಗಿ ರೊಟ್ಟಿನ ತಟ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹೋಳಿಗೆ ಮಾಡೋ ಶೀಟ್ ಅದು ಸಿಕ್ಕರೆ ತೊಗೊಂಡು ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ನಾನು ಉಂಡೆನ ಮಾಡಿಕೊಂಡು ಇದಕ್ಕೆ ತಟ್ಕೊತೀನಿ. ರೊಟ್ಟಿ ಬಡಿಯೋದಕ್ಕೆ ಬರೋಲ್ಲ ಅಂತ ಅನ್ನೋರು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ನೀವು ಸಬ್ಸಿ ಪಲ್ಯ ರೊಟ್ಟಿನ ಮಾಡ್ಕೋಬೋದು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೀವು. ನಾರ್ಮಲಾಗಿ ಮಕ್ಕಳು ರೊಟ್ಟಿ ತಿನ್ನೋದಕ್ಕೆ ಬೇಡ ಅಂತಾರೆ.
ನೀವು ಹೀಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಾನು ಈ ಥರ ಎಳ್ಳನ್ನ ಹಾಕ್ಕೊಂಡು ಇನ್ನೊಂದು ಸಲ ರೊಟ್ಟಿನ ತಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಬರುತ್ತೆ ಇದು. ನಾನಿಲ್ಲಿ ಮೊದಲೇ ಒಂದು ಸ್ವಲ್ಪ ಹಂಚನ್ನ ಬಿಸಿ ಇಟ್ಕೊಂಡಿದ್ದೆ, ಇವಾಗ ಬಿಸಿಯಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತಟ್ಟೆನ ಈ ಥರ ಮುಚ್ಕೊಂಡು ಒಂದು ನಿಮಿಷದ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ ಇದು ಇವಾಗ ಆಗಿದೆ. ನಾನಿಲ್ಲಿ ಇನ್ನೊಂದು ತಟ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ. ಫ್ಲೇಮ್ನ ಮಾತ್ರ ಸ್ಲೋವಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಬೇಯೋದಕ್ಕೆ. ನೋಡಿ ಇಲ್ಲಿ ಸಬ್ಸಿ ಪಲ್ಯ ರೊಟ್ಟಿ ಇವಾಗ ರೆಡಿಯಾಗಿದೆ. ನೋಡಿ ಇಲ್ಲಿ ಸಬ್ಸಿ ಪಲ್ಯ ರೊಟ್ಟಿ ಇವಾಗ ರೆಡಿಯಾಗಿದೆ. ಇದನ್ನು ನೀವು ಮೊಸರು ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕೂಡ ತಿನ್ನೋಕ್ಕೆ ಇದು ತುಂಬಾ ಟೇಸ್ಟಿ, ತುಂಬಾ ಪ್ರೋಟೀನ್ ರಿಚ್ ಅಂತಲೂ ಹೇಳ್ಬೋದು. ಯಾರಿಗೆಲ್ಲ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತಾರಲ್ಲ ಅವರಿಗೂ ಕೂಡ ಈಸಿಯಾಗಿ ಬರುತ್ತೆ ಇದು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಸಬ್ಸಿ ಪಲ್ಯನ ಬೇಡ ಅಂತಾರೋ ಅವರು ಕೂಡ ಈ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.